ಮೊನ್ನೆ ಮಧ್ಯರಾತ್ರಿವರೆಗೆ ಕೂಡ ಪಾರ್ಲಿಮೆಂಟ್ ಅಲ್ಲಿ ಕೂತ್ರು. ವಕ್ಫ್ ಬಿಲ್ ಅನ್ನ ಪಾಸ್ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದು ಮಧ್ಯರಾತ್ರಿವರೆಗೆ. ಏನ್ ಲಾಭ? ಈ ದೇಶದ 80% ಜನರಿಗೆ ಏನ್ ಸಿಕ್ತು ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ನೀವೇನು ಶಿಕ್ಷಣದ ಹಕ್ಕಿನ ಕಾಯ್ದೆಯನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟ್ರಾ? ಇಲ್ಲಿ ಬಡವರ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗ್ಬೇಕು, ಅವರಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಅಂತ. ಆರೋಗ್ಯದ ಹಕ್ಕನ್ನ ಸಂವಿಧಾನದ ಕಾಯ್ದೆಯನ್ನಾಗಿಸುವ, ಸಂವಿಧಾನದ ಮೂಲಭೂತ ಹಕ್ಕನ್ನಾಗಿಸುವ ಒಂದು ಕಾಯ್ದೆಯನ್ನು ತರಲಿಕ್ಕೆ ಬೇಕಾಗಿ ಮಧ್ಯರಾತ್ರಿವರೆಗೆ ನೀವು ಪಾರ್ಲಿಮೆಂಟ್ ಅನ್ನು ನಡೆಸಿದ್ರಾ? ಇವತ್ತು ಜನ ಆರೋಗ್ಯದ ಸಮಸ್ಯೆ ಬಂದ್ರೆ ಭಿಕ್ಷೆ ಬೇಡುವಂತ ಸ್ಥಿತಿ ಇದೆ. ವಾಟ್ಸಪ್ ನಲ್ಲಿ ಇವತ್ತು ಕ್ರೌಡ್ ಫಂಡಿಂಗ್ ಮಾಡುವಂತ ಸ್ಥಿತಿ ಇದೆ. ಅವರ ಆರೋಗ್ಯದ ಕಾರಣಕ್ಕಾಗಿ ಆಸ್ಪತ್ರೆಗಳ ಬಿಲ್ಲು ಕಟ್ಟಲಿಕ್ಕೆ ಆಗದೆ ಇವತ್ತು ಬೀದಿಗೆ ಬರ್ತಾ ಇದ್ದಾರೆ. ಅದರಿಂದಾಗಿ ಆರೋಗ್ಯದ ಹಕ್ಕಿನ ಕಾಯ್ದೆಯನ್ನು ತರಲಿಕ್ಕೆ ಬೇಕಾಗಿ ನೀವು ಮಧ್ಯರಾತ್ರಿವರೆಗೆ ಸೆಷನ್ ನಡೆಸಿದ್ದ. ಈ ದೇಶದ ಯುವಜನತೆ ಇವತ್ತು ನಿರುದ್ಯೋಗದಿಂದ ತತ್ತರಿಸಿದ್ದಾರೆ. ಅವರಿಗೆ ಉದ್ಯೋಗ ಇಲ್ಲ. ಇಂಜಿನಿಯರಿಂಗ್ ಕಲಿತವರು, ಬೇರೆ ಬೇರೆ ವೃತ್ತಿಪರ ತರಬೇತಿಗಳನ್ನು ಪಡೆದವರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಖಾಸಗಿ ಕಾಲೇಜುಗಳಿಂದ ಸರ್ಟಿಫಿಕೇಟ್ ಪಡೆದವರು ಇವತ್ತು ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ರೂಮ್ ಬಾಯ್ಗಳಾಗಿ ದುಡಿತಾ ಇದ್ದಾರೆ. ಕೊನೆಗೆ ಏನೂ ಸಿಗ್ಲಾರದೆ ಮರಳು ದಂಧೆಯವರು ಅವರ ಜೊತೆ ಇವರ ಜೊತೆ ಹೋಗಿ ಕೆಲಸಕ್ಕೆ ಸೇರ್ತಾರೆ. ಇಂಥ ಯುವಜನರಿಗೆ ಬೇಕಾಗಿ ಉದ್ಯೋಗ ಸೃಷ್ಟಿಸುವಂತ ಉದ್ಯೋಗ ಹಕ್ಕಿನ ಕಾಯ್ದೆಯನ್ನು ತರಲಿಕ್ಕೆ ಬೇಕಾಗಿ ನೀವು ಪಾರ್ಲಿಮೆಂಟ್ ಅಲ್ಲಿ ಕೂತ್ರ ಮಧ್ಯರಾತ್ರಿವರೆಗೆ ಇಲ್ವಲ್ಲ? ವಕ್ಫ್ ವಕ್ಫ್ ವಕ್ಫ್. ಇವತ್ತು ಬಹಳಷ್ಟು ಬಿಜೆಪಿಯಿಂದ ಬ್ರೈನ್ ವಾಶ್ಗಳಾದಂತಹ ನನ್ನ ಸಹೋದರರು ಇವತ್ತು ವಕ್ಫ್ ಕಾಯ್ದೆ ಇವತ್ತು ಅಂಗೀಕಾರ ಆಗಿದ್ದಕ್ಕೆ ಸಹ ಬಹಳ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಮುಸ್ಲಿಮರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ನೀವಿನ್ನೇನೇ ಮಾಡ್ಕೊಳ್ಳಿ, ನರೇಂದ್ರ ಮೋದಿ ಕಾಯ್ದೆ ತಂದಾಯ್ತು, ಇನ್ನು ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಪ್ಪ, ಅವರು ವಕ್ಫ್ ತಿದ್ದುಪಡಿ ಕಾಯ್ದೆ ತಂದ್ರು, ಮುಸ್ಲಿಮರಿಗೆ ಏನೋ ನಷ್ಟ ಆಯ್ತು, ನಿಮ್ಗೇನ್ ಲಾಭ ಆಯ್ತು? ಈ ದೇಶದ ಬಡತನ ದೂರ ಆಯ್ತಾ? ಇಲ್ಲಿ ಎಲ್ರಿಗೂ ಮನೆ ಸಿಕ್ತಾ? ಎಲ್ರಿಗೂ ಉದ್ಯೋಗ ಸಿಕ್ತಾ? ಎಲ್ರಿಗೂ ಶಿಕ್ಷಣ ಸಿಕ್ತಾ? ಎಲ್ರಿಗೂ ಆರೋಗ್ಯ ಸಿಕ್ತಾ? ಟೋಲ್ ಗೇಟ್ಗಳಲ್ಲಿ ಟೋಲ್ ಪಾವತಿ ಆಗದೆ ಓಡಾಡ್ಲಿಕ್ಕೆ ನಮ್ಗೆ ರಸ್ತೆಗಳು ನಿರ್ಮಾಣ ಆಯ್ತಾ? ಏನ್ ಕೊಟ್ರಿ ನೀವು? ಯಾರಿಗೆ ನೆಮ್ಮದಿಯ ಬದುಕನ್ನ ಕೊಟ್ರಿ? ಇವತ್ತು ಹಸಿವಿನಿಂದ ಸಾಯ್ತಾ ಇರುವಂತಹ ಆದಿವಾಸಿಗಳಿಗೆ ವಕ್ಫ್ ಕಾಯ್ದೆ ತಿದ್ದುಪಡಿಗಳಿಂದ ಏನ್ ಲಾಭ? ಇವತ್ತು ಸಮಾಜದಲ್ಲಿ ಗೌರವವೇ ಇಲ್ಲದೆ ಬದುಕ್ತಾ ಇರುವಂತಹ, ಗೌರವಕ್ಕೆ ನೀವು ಅನರ್ಹರು ಅಂತ ಹಂಚಿಗೆ ತಳ್ಳಲ್ಪಟ್ಟಂತಹ ದಲಿತ ಸಮುದಾಯಗಳಿಗೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದ ಏನ್ ಬಂತು?